ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಕರಾಕ್ಷನ ವಧೆ ಎಂಬ 79ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರ ಮಕರಾಕ್ಷನು ಶ್ರೀರಾಮನೊಡನೆ ಯುದ್ಧಕ್ಕೆ ಬರುತ್ತಿರಲು ಕಪಿನಾಯಕರು ಆತನನ್ನು ಎದುರಿಸಲು ಪೂರ್ವದಲ್ಲಿ ದೇವತೆಗಳಿಗೂ ದಾನವರಿಗೂ ಯುದ್ಧವಾದಂತೆ ಕಪಿನಾಯಕರಿಗೂ ರಾಕ್ಷಸರಿಗೂ ಅತ್ಯಂತ ಭಯಂಕರವಾದ ಯುದ್ಧವಾಯಿತು. ತ್ರಿಶೂಲ, ಭಿಂಡಿವಾಳ ಮೊದಲಾದ ಆಯುಧಗಳಿಂದ ರಾಕ್ಷಸರು ಕಪಿಗಳನ್ನು ಹೊಡೆಯುತ್ತಿರಲು ಕೋಡುಗಲ್ಲು, ಹೆಮ್ಮರ ಮೊದಲಾದವುಗಳಿಂದ ಕಪಿನಾಯಕರು ರಾಕ್ಷಸ ಸೇನೆಯನ್ನು ಹೊಡೆಯುತ್ತಿದ್ದರು. ಖರನ ಮಗನಾದ ಮಕರಾಕ್ಷನು ಕೋಪದಿಂದ ವಾನರ ಸೇನೆಯನ್ನು ಹೊಡೆಯಲು ಆ ಸೇನೆಯು ಸಮರದಲ್ಲಿ ಮಕರಾಕ್ಷನಿಗೆ ಎದುರಾಗಿ ನಿಲ್ಲಲು ಸಾಮರ್ಥ್ಯವಿಲ್ಲದೆ ಓಡತೊಡಗಿತು. ಹಾಗೆ ಓಡಿ ಬರುತ್ತಿದ್ದ ಕಪಿ ಸೇನೆಯನ್ನು ಕಂಡು ಶ್ರೀರಾಮನು ಅನೇಕ ಬಾಣಗಳಿಂದ ರಾಕ್ಷಸರನ್ನು ತಡೆದು ನಿಲ್ಲಿಸಿದನು. ಮಕರಾಕ್ಷನು ರಾಮ ಬಾಣಗಳಿಂದ ಕಂಗೆಟ್ಟು ನಿಂತ ರಾಕ್ಷಸ ಬಲವನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ಶ್ರೀರಾಮನನ್ನು ಕುರಿತು, ಎಲೈ ರಾಮ, ನಿಲ್ಲು ನಿಲ್ಲು, ರಾಕ್ಷಸರನ್ನು ಅಟ್ಟಿಕೊಂಡು ಹೋಗಬೇಡ, ನನ್ನೊಡನೆ ಕಾಳಗಕ್ಕೆ ನಿಲ್ಲು. ನನ್ನ ಬಿಲ್ಲುಗಳಿಗೆ ಹೂಡಿದ ಕೂರಲುಗುಳ್ಳ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ತೆಗೆಯುವೆನು. ನೀನು ದಂಡಕಾರಣ್ಯದಲ್ಲಿ ನಮ್ಮ ತಂದೆಯಾದ ಖರನನ್ನು ಕೊಂದೆಯಾದ ಕಾರಣ ಸಮರದಲ್ಲಿ ನನ್ನ ಮುಂದೆ ನಿಂತಿರುವ ನಿನ್ನನ್ನು ಕಂಡು ನನಗೆ ರೋಷವು ಹೆಚ್ಚುತ್ತಿದೆ. ಎಲೈ ದುರಾತ್ಮ, ನೀನು ಆಗ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಲಿಲ್ಲ. ಬಹು ಮಾತುಗಳಿಂದ ಪ್ರಯೋಜನವೇನು? ಮತ್ತೊಂದು ಮಾತನ್ನು ಕೇಳು. ಸಮಸ್ತ ಲೋಕಗಳು ಸಮರ ಭೂಮಿಯಲ್ಲಿ ನನ್ನ ಸಾಮರ್ಥ್ಯವನ್ನು ನೋಡಲಿ. ನಿನಗೆ ಅಸ್ತ್ರಗಳಿಂದ, ಗದೆಯಿಂದ, ಮುಷ್ಟಿಯುದ್ಧದಿಂದ ಯಾವುದರಿಂದ ಹೊಡೆದಾಡಲು ಸಾಮರ್ಥ್ಯ ಉಂಟು, ಅದರಿಂದ ಹೊಡೆದಾಡು. ಅಂಥ ಆಯುಧದ ಕೌಶಲವನ್ನು ತೋರಿಸು ಎಂದು ನುಡಿದನು. ಆ ಮಾತನ್ನು ಕೇಳಿ ಶ್ರೀರಾಮನು ಮುಗುಳು ನಗೆಯೊಡನೆ ಮಕರಾಕ್ಷನನ್ನು ಕುರಿತು, ಎಲೈ ಮಕರಾಕ್ಷ, ಏನು ಕಾರಣ ಈ ಬಗೆಯ ಮಾತುಗಳನ್ನು ಆಡುತ್ತಿದ್ದೀಯೇ? ಸಮರದಲ್ಲಿ ಆಯುಧ ಬಲದಿಂದ ಶತ್ರುಗಳನ್ನು ಜಯಿಸಬೇಕಲ್ಲದೆ ಬರಿಯ ಮಾತಿನ ಬಲದಿಂದ ಜಯಿಸುವುದಕ್ಕಾಗುವುದೇ? ದಂಡಕಾರಣ್ಯದಲ್ಲಿ ನಾನು ನಿನ್ನ ತಂದೆಯಾದ ಖರನೊಬ್ಬನನ್ನೇ ಸಂಹರಿಸಲಿಲ್ಲ. ತ್ರಿಶಿರ, ದೂಷಣ ಮೊದಲಾದ 14,000 ಮಂದಿ ರಾಕ್ಷಸರನ್ನು ಸಂಹರಿಸಿದನು. ಇಂದು ನರಿ, ಹದ್ದು, ಕಾಗೆಗಳೇ ಮೊದಲಾದವು ಕೊಕ್ಕಿನಿಂದಲೂ ಹಲ್ಲುಗಳಿಂದಲೂ ಉಗುರುಗಳಿಂದಲೂ ನಿನ್ನ ಶರೀರದಲ್ಲಿರುವ ಮಾಂಸವನ್ನು ತೋಡಿ ಭಕ್ಷಣ ಮಾಡುವವು. ಒಂದು ಕ್ಷಣ ಮಾತ್ರ ಸಾವಕಾಶ ಮಾಡು ಎಂದು ನುಡಿದನು. ಆ ಮಾತನ್ನು ಕೇಳಿ ಮಕರಾಕ್ಷನು ಅತಿ ಕೋಪದಿಂದ ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ಶ್ರೀರಾಮನ ಮೇಲೆ ಪ್ರಯೋಗಿಸಲು ಆತನು ಅವುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಹಿದನು. ಈ ರೀತಿಯಲ್ಲಿ ಶ್ರೀರಾಮನಿಗೂ ಮಕರಾಕ್ಷನಿಗೂ ಯುದ್ಧವಾಗುವಾಗ ಅವರ ಬಾಣಗಳ ಘರ್ಷಣೆಯಿಂದ ಸಿಡಿಲಿನಂತೆ ಧ್ವನಿಯಾಗುತ್ತಿತ್ತು. ಮಕರಾಕ್ಷನ ಬಾಣಗಳನ್ನು ಶ್ರೀರಾಮನು, ಶ್ರೀರಾಮನ ಬಾಣಗಳನ್ನು ಮಕರಾಕ್ಷನು ಕತ್ತರಿಸಿ ಹಾಕಲು ಆ ಬಾಣ ರಾಶಿಯಿಂದ ರಣಭೂಮಿಯು ಮುಚ್ಚಿ ಹೋಯಿತು. ಆಮೇಲೆ ಶ್ರೀರಾಮನು ಅತ್ಯಂತ ಕೋಪದಿಂದ ಒಂದು ಬಾಣವನ್ನು ತೊಟ್ಟು ಮಕರಾಕ್ಷನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ 8 ಬಾಣಗಳಿಂದ ಆತನ ಸಾರಥಿಯನ್ನು ಹೊಡೆದು ಆತನ ರಥದ ಟೆಕ್ಕೆಯನ್ನು, ಕುದುರೆಗಳನ್ನು ಕೆಡಹಿದನು. ಮಕರಾಕ್ಷನು ರಥದಿಂದಿಳಿದು ತ್ರಿಶೂಲವನ್ನು ತೆಗೆದುಕೊಂಡು ಭೂಮಿಯ ಮೇಲೆ ನಿಂತು ಪ್ರಳಯ ಕಾಲಾಗ್ನಿ ಜ್ವಾಲೆಯಂತೆ ಕಿಡಿಯನ್ನುಗುಳುತ್ತಿದ್ದ ಆ ತ್ರಿಶೂಲವನ್ನು ತಿರುಗಿಸಿ ಶ್ರೀರಾಮನ ಮೇಲೆ ಪ್ರಯೋಗಿಸಲು ಆತನು 3 ಬಾಣಗಳಿಂದ ಅದನ್ನು ಕತ್ತರಿಸಿದನು. ಆಗ ರಾಮ ಬಾಣಗಳಿಂದ ಅಂತರಿಕ್ಷ ಮಾರ್ಗದಲ್ಲಿ ಕತ್ತರಿಸಲ್ಪಟ್ಟ ಆ ತ್ರಿಶೂಲವು ತುಂಡು ತುಂಡಾಗಿ ಕಿಡಿಗಳನ್ನುಗುಳುತ್ತಾ ನೆಲಕ್ಕೆ ಬಿದ್ದಿತು. ಮಕರಾಕ್ಷನು ಅದ್ಭುತವಾದ ಪರಾಕ್ರಮವುಳ್ಳ ಶ್ರೀರಾಮನ ಬಾಣಗಳಿಂದ ತುಂಡಾಗಿ ನೆಲಕ್ಕೆ ಬಿದ್ದ ತನ್ನ ತ್ರಿಶೂಲವನ್ನು ಕಂಡು ವಿಸ್ಮಿತನಾದನು. ಆ ಸಮಯದಲ್ಲಿ ಆ ಅದ್ಭುತವನ್ನು ನೋಡುತ್ತಿದ್ದ ದೇವತೆಗಳು ಅತಿ ಹರ್ಷದಿಂದ ಶ್ರೀರಾಮನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು. ಆಮೇಲೆ ಮಕರಾಕ್ಷನು ತನ್ನ ಕೈ ಮುಷ್ಟಿಯನ್ನು ಬಿಗಿ ಹಿಡಿದು ನಿಲ್ಲು ನಿಲ್ಲೆಂದು ಬರುತ್ತಿರಲು ಶ್ರೀರಾಮನು ಆಗ್ನೇಯಾಸ್ತ್ರವನ್ನು ಹೂಡಿ ಮಕರಾಕ್ಷನ ಮೇಲೆ ಪ್ರಯೋಗಿಸಿದನು. ಮಕರಾಕ್ಷನು ಆ ಆಗ್ನೇಯಾಸ್ತ್ರದಿಂದ ಎದೆ ಒಡೆದು ಬಿದ್ದು ಲೋಕಾಂತರವನ್ನೈದಿದನು. ಆಮೇಲೆ ಮಕರಾಕ್ಷನೊಡನೆ ಬಂದ ರಾಕ್ಷಸ ಬಲಗಳು ಮಕರಾಕ್ಷನು ಯಮಮಂದಿರವನ್ನು ಐದಿದ್ದನ್ನು ಕಂಡು ಕಂಗೆಟ್ಟು ಲಂಕಾ ಪಟ್ಟಣಕ್ಕೆ ಓಡಿ ಹೋದರು.
ಕಪಿನಾಯಕರು ದಶರಥ ರಾಜನ ಪುತ್ರನಾದ ಶ್ರೀರಾಮನ ಬಾಣದಿಂದ ಮಕರಾಕ್ಷನು ವಜ್ರಾಯುಧದ ಪೆಟ್ಟಿನಿಂದ ಬಿದ್ದ ಪರ್ವತದಂತೆ ಬಿದ್ದದ್ದನ್ನು ಕಂಡು ಹರ್ಷದಿಂದ ಶ್ರೀರಾಮನನ್ನು ಜಯ ಜಯ ಎಂದು ಕೊಂಡಾಡಿದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.